ಎಲ್ಲಿ ಹೋಗ್ತಿದ್ದೀನಿ, ಯಾಕೆ ಹೋಗ್ತಿದ್ದೀನಿ, ಯಾರ ಜೊತೆ ಹೋಗ್ತಿದ್ದೀನಿ ಎಲ್ಲ ಗೊತ್ತಾಗ್ಬಿಡ್ತಾನೆ. ಗೊತ್ತಾಗ್ಬೇಕಂದ್ರೆ ಫುಲ್ ವಿಡಿಯೋ ನೋಡಬೇಕು. ಅದ್ಭುತವಾದ ವ್ಯಕ್ತಿ ಬರ್ತಿದ್ದಾರೆ, ಬನ್ನಿ, ವೆಲ್ಕಮ್ ಪ್ಲೀಸ್. ಹಾಯ್. ಹೌದಲ್ಲ, ನೈಸ್ ನೈಸ್. ಮೇಡಮ್ ಹೇಳ್ದಂಗೆ ಕೇಳಬೇಕು. ತೆಗಿಯೋದಾ? ನೋಡಿ ಫ್ರೆಂಡ್ಸ್, ಭಾರ್ಗವಿ ಅವ್ರು ತುಂಬಾ ನಗ್ತಿದ್ದಾರೆ, ನಂಗೆ ಬೇಜಾರಾಗ್ತಿದೆ. ಅಯ್ಯಯ್ಯೋ ನೈಸ್. ಆಕ್ಚುಲಿ ಈ ತರ ಸಡನ್ ಆಗಿ ಸಿಕ್ತಲ್ಲೇ ಖುಷಿ ಆಗೋದು. ಆಫ್ ಕೋರ್ಸ್ ಆಕ್ಚುಲಿ ಸಿಗ್ಬೇಕಂತ ಹೇಳಿ ಅನ್ಕೊಂಡಿದ್ದೆ, ಬಟ್ ಡಿಡ್ಂಟ್ ಮೇಕ್ ಅ ಮೂವ್. ಲೆಟ್ಸ್ ಸಿ, ಯು ನೋ. ವಾಟ್ ಈಸ್ ಸಡನ್ ಸರ್ಪ್ರೈಸ್? Yes, this is sudden surprise to me also. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕವಿಶ್ರೀ ಗೌಡ ಯೂಟ್ಯೂಬ್ ಚಾನಲ್. ಇವಾಗ ನಾವು 12 ಗಂಟೆ ಆಗಿದೆ. ಎಲ್ಲಿ ಹೋಗ್ತಿದ್ದೀನಿ, ಯಾಕೆ ಹೋಗ್ತಿದ್ದೀನಿ, ಯಾರ ಜೊತೆ ಹೋಗ್ತಿದ್ದೀನಿ ಎಲ್ಲ ಗೊತ್ತಾಗ್ಬಿಡ್ತಾನೆ. ಗೊತ್ತಾಗ್ಬೇಕಂದ್ರೆ ಫುಲ್ ವಿಡಿಯೋ ನೋಡಬೇಕು. ಸದ್ಯಕ್ಕೆ ಇವಾಗ ಗೊತ್ತಾಗಕ್ಕೆ ಮುಂಚೆ ಒಬ್ರನ್ನ ತೋರಿಸ್ಬಿಡ್ತೀನಿ. ಹಾಯ್. ಒಂದೊಂದು ಭಾರ್ಗವಿ. ಆಲ್ಮೋಸ್ಟ್ ನನ್ನ ಎಲ್ಲ ಭಾಗಲ್ಲೂ ಭಾರ್ಗವಿ ಇರ್ತಾರೆ, ನಿಮಗೆ ಗೊತ್ತು. ನನ್ನ ಪರ್ಸ್ನಲ್ ಡಿಸೈನರು ಆ್ಯಂಡ್ ಫ್ರೆಂಡು ಎಲ್ಲ ಕೂಡ. ಆ್ಯಂಡ್ ನೋಡ್ತಿರ್ತೀರ ನೀವು ನನ್ನ ಪೇಜಲ್ಲೆಲ್ಲ ನಾನು ಟ್ಯಾಗ್ ಮಾಡ್ತಾ ಇರ್ತೀನಿ ಭಾರ್ಗವಿನ. ಸೊ ಇವಾಗ ನಾವೆಲ್ಲ ಹೋಗ್ತಿದ್ದೀವಿ, ಸರ್ಪ್ರೈಸ್. ವೇಟ್ ಮಾಡಿದ್ರೆ ಗೊತ್ತಾಗುತ್ತೆ. ಆ್ಯಕ್ಚುಲಿ ನನಗೆ ಸರ್ಪ್ರೈಸು. ನಾನು ಒಬ್ಳೆ ಹೋಗ್ತಿಲ್ಲ, ಇವ್ರ ತಮ್ಮಂದ್ರೂ ಬಂದಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿಬ್ರು, ಒಬ್ರು ಕಾರ್ ಓಡಿಸ್ತಿದ್ದಾರೆ, ಇನ್ನೊಬ್ರು ಮುಖ ಕಾಣಿಸ್ತಿಲ್ವೇ? ಹಾಯ್ ಮಾಡು. ಫೋನ್ ಅಷ್ಟು ಇನ್ನೋಸೆಂಟ್. ಹಾಯ್ ಮಾಡು ಅಂತ ಹೇಳೋರ್ಗೂ ಮಾಡಲ್ಲ, ನೀವು ಬೇಜಾರು ಮಾಡ್ಕೋಬೇಡಿ. ಇನ್ನೊಬ್ರು ಕಾರ್ ಓಡಿಸ್ತಿದ್ದಾರೆ, ಅವ್ರ ಮುಖ ಇವಾಗ ತೋರಿಸಲ್ಲ, ಆಮೇಲೆ ತೋರಿಸ್ತೀವಿ ಅಲ್ವೇನ್ರಿ? ಓಕೆ, ಹೋಗೋಣ. ರೆಡಿ ರೆಡಿ. ಓಕೆ. ಕಾರ್ ಚೆನ್ನಾಗಿ ಓಡಿಸಪ್ಪ. ಅದ್ಭುತವಾದ ವ್ಯಕ್ತಿ ಬರ್ತಿದ್ದಾರೆ, ಬನ್ನಿ, ವೆಲ್ಕಮ್ ಪ್ಲೀಸ್. ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್ ಅಸ್. ಹಲೋ. ಹಾಯ್. ಇವ್ರು ಪರಿಚಯ ಮಾಡ್ಕೊಡೋದು ಬೇಡ ಅನ್ಸುತ್ತೆ ಜನತೆಗಳಿಗೆ. ಓಕೆ, ಗೋ. ನಿಮ್ಮನ್ನ ಇಷ್ಟೊತ್ತಲ್ಲಿ ಬಡ್ದು ಎಪ್ಸಿ ಡಿಸ್ಟರ್ಬ್ ಮಾಡಿದ್ವಾ? ಇಲ್ಲ, ನಾವಿನ್ನೂ ನಿದ್ದೆ ಮಾಡಿರ್ಲಿಲ್ಲ. ನಮ್ಮನ್ನ ಕರೆದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನಿಮ್ಮ ಥ್ಯಾಂಕ್ಸ್ ಎಲ್ಲ ಬೇಡ, ಐಸ್ ಕ್ರೀಮ್ಗೆ ಸಾರಿ. ನಾವು ಇವಾಗ ಏನು ತಿಂತೀವೋ ಅದಕ್ಕೆ ಬಿಲ್ ಪೇ ಮಾಡಿದ್ರೆ ಅಷ್ಟೇ ಸಾಕು. ಓ ಮೈ ಗಾಡ್, ಅದಕ್ಕೆ ಕರೆದಿದ್ದ ನೀವು? ನೋಡಿ, ನಮಗೆ ಬಿಲ್ ಪೇ ಮಾಡೋಕ್ಕೆ ಒಬ್ರು ಬೇಕಿತ್ತು, ಅದಕ್ಕೆ ಕರೆದೆ. ಇರ್ಲಿ, ಭಗವಂತ ಶಕ್ತಿ ಕೊಟ್ಟರೆ ಅದನ್ನು ಮಾಡಿ. ನೀನೇನು ಹೆದರ್ಕೋಬಿಡ, ಜೊತೆಗೆ ನಾನಿದ್ದೀನಿ. ನೀವು ಒಬ್ರಿದ್ರೆ ಸಾಕು, ಮಂಗಳಗೌರಿ ಬಲ ಸದಾ ಇರ್ಬೇಕು. ಅಮ್ಮ, ಈಗ ಮಂಗಳಗೌರಿ ಆಗಿ ಕರೆದಿಲ್ಲ, ಕಾವ್ಯ ಆಗಿ ಕರೆದೆ. ಮಂಗಳಗೌರಿ ಆಗಿದ್ರೆ ತ್ಯಾಗಮಯಿ ತರ, ಅಕ್ಕ ನೀವೇನು ಪೇ ಮಾಡಬೇಡಿ, ನಾನೇ ಮಾಡ್ತೀನಿ ಅಂತ. ನೀನೇ ಪೇ ಮಾಡ್ಬೇಕು ಹೇಳಿದೀನಿ ಅಂತ ಹೇಳಿರ್ತೀನಿ. ಅದೇ ಇವಾಗ ಕಾವ್ಯ ಹೇಳ್ತಾ ಇದ್ದೀನಿ, ಮಂಗಳಗೌರಿ ಅಲ್ಲ. ನಮ್ ರಾಕೇಶ್ ಅಡಿಗ ಅವ್ರ ಮನೆ ಹತ್ರನೇ ಹೋಗ್ತೀನಿ, ಅವನ್ನೇ ತಕೊಂಡ್ಬಿಡೋಣ ಅನ್ಸ್ತು. ಪಾಪ ಮಲಗಿರ್ತಾನೆ, ಡಿಸ್ಟರ್ಬ್ ಮಾಡೋದು ಬೇಡ. ಅಲ್ಲ, ಕಾರಲ್ಲಿ ಜಾಗ ಇಲ್ಲ. ಕಾರಲ್ಲಿ ಜಾಗ ಇಲ್ಲ, ಅಫ್ಕೋರ್ಸ್. ನಮ್ ತೊಡೆ ಮೇಲೆ ಕುಡಿಸ್ಕೋಬೇಕಾಗತ್ತೆ, ಅದು ಕಷ್ಟ. ಬೇಡ, ಆ ಕಷ್ಟ ನಿನಗೆ ನಾನು ಕೊಡಲ್ಲ. ರಾಕಿ ಇನ್ನೊಂದ್ ದಿನ ಬೇಕಂದ್ರೆ ಕರ್ಕೊಂಡು ಹೋಗೋಣ. ನಾವ್ ರೀಚ್ ಆದ್ವಿ. ಫುಲ್ ಬ್ಲಾಕ್ ಆಗೋಗಿದ್ವಿ. ಹೌದಲ್ಲ, ನೈಸ್ ನೈಸ್. ಅದು ಮನಸ್ಸಿನ ಮಾತು ಆಗಾಗ ತಲುಪುತ್ತಂತೆ. ಇವಾಗ ನಾವು ಎಲ್ಲಿಗೆ ಬಂದಿದ್ದೀವಿ ಅಂತ ಗೊತ್ತಾಯ್ತಾ? ನಿನಗಂತೂ ಸರ್ಪ್ರೈಸು, ನನಗೇನೋ ಗೊತ್ತಿತ್ತು. ಅಲ್ಲ, ನನಗೂ ಗೊತ್ತಿರಲಿಲ್ಲ. ಸರ್ಪ್ರೈಸ್ ಶಾರ್ಟ್ ಕೊಡ್ಬೇಕಾ? ಇಲ್ಲಿ ಒಂದು ರಿಯಾಕ್ಷನ್ ಕೊಡಿ, ಸರ್ಪ್ರೈಸ್. ಓಕೆ, ಸರ್ಪ್ರೈಸ್ ಆಗೋ ಥರನೇ ನಾವು ಇವಾಗ ಬಂದಿರೋದು. ನಾವು ಮಿಡ್ ನೈಟ್ ಅಲ್ಲಿ ಐಸ್ ಕ್ರೀಮ್ ತಿನ್ನಕ್ ಬಂದಿದ್ದೀವಿ. ಕಾಣಿಸ್ತಿಲ್ಲ, ಹತ್ರ ಹೋಗ್ಬೇಕಲ್ವಾ? ಗೊತ್ತಾಯ್ತು, ನಿಮ್ಮ ಮನಸ್ಸಿನ ಮಾತು ನಂಗೆ ಕೇಳಿಸ್ತು. ತುಂಬ ಹತ್ರ ಬಂದರೆ ನಿಮಗೆ ಗೊತ್ತಾಗುತ್ತೆ. ಇವ್ರನ್ನ ಈ ಥರ ಹಿಂದೆ ಬಿಟ್ಟು ಹೋಗಿದ್ರೆ ಬೇಜಾರು ಮಾಡ್ಕೋತಾರೆ. ಏನು ಬೇಜಾರು ಮಾಡ್ಕೊಂಡು ನಿಮ್ಮ ಜೊತೆ ಇದ್ದೀರಾ ಅಂತ ನಮ್ಮ ಮನಸ್ಸಿಗೆ ಗೊತ್ತು. ದಟ್ಸ್ ಸೋ ಸ್ವೀಟ್. ಯಾ, ಐ ನೋ. ಬಾ.
ಇದ್ದಾರೆ. ನನಗೋಸ್ಕರ ಕ್ಯೂನಲ್ಲಿ ಹೋಗಿ ತಗೊಂಡ್ಬರ್ತೀಯಾ? ಬೇರೆ ಅಂಗಡಿಗೆ ಹೋಗೋಣ. ಬೇಡ, ಇಲ್ಲೇ ಬಿಡು. ಸರಿ ಆಯ್ತು. ನೀವು ಏನು ಚಂದ್ರನ ಹತ್ರ ಹೋಗಿ ಅವನ ಹತ್ರ ಐಸ್ ಯಪ್ಪ, ಈ ಮಾತು ಕೇಳಿಸ್ಕೊಂಡವ್ರು ಚಂದ್ರನ ಹತ್ರ ಹೋಗ್ಬಿಡ್ತಾರೆ. ಭಾರ್ಗವಿ ಅವರೇ, ನನಗೋಸ್ಕರ ಕ್ಯೂನಲ್ಲಿ ಹೋಗಿ ತೊಗೊಂಬರ್ತೀರಾ? ಬೇರೆ ಚಾಯ್ಸ್ ಇದೆಯಾ ನನಗೆ? ಬಿಡ್ತೀರಾ ನೀವು? ಇಲ್ಲಲ್ವಾ, ನಾನೇ ಹೋಗ್ತೀನಿ ಕ್ಯೂಯಲ್ಲಿ. ಏನು ಗೊತ್ತಾ, ಮೇಡಮ್ ಅವರು ಬ್ಲಾಗ್ ಮಾಡ್ತಿದ್ದಾರೆ ಅಲ್ವಾ ಮ್ಯಾಮ್? ನಮ್ಮ ಚಾನಲ್ ಹೆಸರು ಹೇಳ್ಬೋದಾ? ಹೇಳ್ಬೋದು. ನಮ್ಮ ಚಾನಲ್ ಹೆಸರು ಫುಡಿ ಆ್ಯಕ್ಟರ್ ಅಂತ. ದಯಮಾಡಿ ಇನ್ಸ್ಟಾಗ್ರಾಮ್ಗೆ ಹೋಗಿ ನಮ್ಮ ಪೇಜ್ನ ಫಾಲೋ ಮಾಡಿ. ಇನ್ನೂ ಹೆಚ್ಚು ಕಂಟೆಂಟ್ಸ್ ನಿಮಗೆ ಫುಡ್ ಬಗ್ಗೆ ಸಿಗುತ್ತೆ. ಓಕೆ ಮ್ಯಾಮ್, ಥ್ಯಾಂಕ್ ಯು. ಅವಳನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಇದು ವಾಟರ್ ಮೆಲನ್ ಫ್ಲೇವರ್ ತೊಗೊಂಡೆ. ನಿಮ್ಮದು ನಂದು ಶುಗರ್ ಫ್ರೀ ಚಾಕ್ಲೇಟ್. ಆ್ಯಂಡ್ ಒನ್ ಮೋರ್ ಥಿಂಗ್, ನನಗೊಬ್ಬರು ಫ್ರೆಂಡ್ ಸಿಕ್ಕಿದ್ದಾರೆ ಇಲ್ಲಿ. ಅವ್ರು ಯಾರು ಅಂತ ಇಂಟ್ರೊಡ್ಯೂಸ್ ಮಾಡ್ತೀನಿ ಈಚೆ ಹೋದ್ಮೇಲೆ. ಅವ್ರನ್ನೂ ಪರಿಚಯ ಮಾಡ್ಕೊಳ್ತೀನಿ. ಸಿಕ್ತಾ? ಎಲ್ಲ ಸಿಕ್ತು. ಯಾವುದು? ಇದು ಬಂದು ಗ್ರೀನ್ ಆ್ಯಪಲ್ ವಿತ್ ಓಕೆ ಬಿಡಿ, ಯಾವುದೋ ಒಂದು ಹೇಳ್ಬಿಟ್ರು ಇವಾಗ. ನೆನ್ಪು ಮಾಡ್ಕೊಂಡು ಹೇಳಿ. ಎಲ್ಲರೂ ಈಚೆ ಹೋಗೋಣ. ಎಷ್ಟು ಚಂದ ಕಾಣಿಸ್ತಿದೆ ಅಲ್ಲ? 1 ಸೆಕೆಂಡ್, ಇನ್ನೊಬ್ರು ಫ್ರೆಂಡ್ ಜಾಯ್ನ್ ಆಗ್ತಾರೆ ಈಗ. ಬನ್ನಿ. ಇವರು ಡಾಕ್ಟರು. ಕಾಣಿಸ್ತಿಲ್ವಾ? ಹಾಯ್. ಡಾಕ್ಟರ್ ಆಕಾಶ್. ಅವ್ರದ್ದು ಯೂಟ್ಯೂಬಲ್ಲಿ ಚಾನಲ್ ಇದೆ, ಅವನ್ನೂ ಸಬ್ಸ್ಕ್ರೈಬ್ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ಓಕೆ. ಹತ್ರ ಇನ್ನು ಓ ಅಪ್ಪ, ಇವ್ರು ನೋಡಿ, ಮೇಡಮ್ ಹೇಳ್ದಂಗೆ ಕೇಳಬೇಕು. ತೆಗಿಯೋದಾ? ಶಿಟ್. ಥ್ಯಾಂಕ್ ಚಿಯರ್ಸ್. ಇವರು ಸಚಿನ್ ಅವರು ಆಗಲೇ ಇಂಟ್ರೊಡ್ಯೂಸ್ ಮಾಡಲಿಲ್ಲ, ಭಾರ್ಗವಿ ಅವ್ರ ತಮ್ಮ. ಆ್ಯಂಡ್ ಹೊಸ ಫ್ರೆಂಡ್ ಸಿಕ್ಕಿದ ಖುಷಿಲಿ ಮರ್ತೋಗ್ಬಿಟ್ಟೆ ಅನ್ಕೋಬೇಡಿ ಇಂಟ್ರೊಡ್ಯೂಸ್ ಮಾಡೋದನ್ನ. ಸೊ ಇವಾಗ ಇಂಟ್ರೊಡ್ಯೂಸ್ ಮಾಡ್ತಿದ್ದೀನಿ. ಆ್ಯಂಡ್ ನೀವು ಸಡನ್ ಸರ್ಪ್ರೈಸ್ ಬ್ಯಾಂಗ್ಳೂರಿಗೆ ಬಂದಿದ್ದು. ವೆರಿ ರ್ಯಾಂಡಮ್. ವಿ ಕ್ರಾಶ್ ಹಿಯರ್, ಲೈಕ್ ಐಸ್ ಕ್ರೀಮ್ ತಿನ್ನಕ್ಕೆ ಬಂದೆ, ಇವರು ಬಂದರು. ದೆನ್ ವಿ ಜಸ್ಟ್ ಮೈಟ್. ಯಾ ನೈಸ್. ಆ್ಯಕ್ಚುಲಿ ಈ ಥರ ಸಡನ್ನಾಗಿ ಸಿಕ್ತಾಗಲೇ ಖುಷಿ ಆಗೋದು. ಅಫ್ಕೋರ್ಸ್ ಆ್ಯಕ್ಚುಲಿ ಸಿಗ್ಬೇಕಂತೇಳಿ ಅಂದ್ಕೊಂಡಿದ್ದೆ, ಬಟ್ ಡಿಂಟ್ ಮೇಕ್ ಅ ಮೂವ್. ಲೈಕ್ ಲೆಟ್ಸ್ ಸಿ, ಯು ನೋ. ಯಾ ನನಗೂ ಅಷ್ಟೇ ತುಂಬ ಖುಷಿ ಆಯಿತು. ಸಡನ್ ಸರ್ಪ್ರೈಸ್ ಒಂಥರ ಅವರೇನಾ ಅಂತ ಒಂದ್ಸಲ. What is sudden surprise? Yes, this is sudden surprise to me also. ನೈಸ್. ಎಂಜಾಯ್ ಮಾಡಿ ಐಸ್ ಕ್ರೀಮ್ನ. ಭಾರಿ ಇಷ್ಟ ಆಯಿತು. ಶುಗರ್ ಫ್ರೀ ಚಾಕ್ಲೇಟ್ ಫಸ್ಟ್ ಟೈಮ್ ತಿಂತಾ ಇರೋದು. ವರ್ಕೌಟ್ ಮಾಡ್ತಿದ್ದೀನಲ್ಲ ಅದಕ್ಕೋಸ್ಕರ. ಸಖತ್ ರುಚಿಯಾಗಿದೆ, ಕರ್ಗೋಗ್ತಾ ಇದೆ. ಬೇಗ ತಗೋ ಶಾರ್ಟ್. ಹಾಂ, ತಿನ್ನು. ನಂಗೆ ಅಲ್ಲಿದೆ ಶಾರ್ಟ್, ನಿಂಗೆ ಫಸ್ಟ್ ಕೊಡು. ನೀವ್ಯಾರಾದ್ರೂ ತಿಂತಿದ್ದೀರಾ? ಚೆನ್ನಾಗಿದ್ಯಾ? ನೈಸ್. ಬನ್ನಿ ಅಣ್ಣ. Okay, so I took Belgium chocolate, Belgium dark or Belgium chocolate, I don't know, and also vanilla, like the very usual ice cream, and it tastes good. ನಂದು ವಾಟರ್ಮೆಲನ್ ತುಂಬ ಚೆನ್ನಾಗಿದೆ. ಬೆಲ್ಜಿಯಂ ಚಾಕ್ಲೇಟ್ ಮಿಕ್ಸ್ ತೊಗೊಂಡಿದ್ದಾರೆ. ಮೆಲ್ಟಿಂಗ್. ತಿನ್ಬಿಡೋಣ ಫಸ್ಟು ಅಂತ. And it's well in. We are having ice cream. Ice cream party. Cheers, ice cream party. ನಿಮ್ಗೆ ಇಲ್ಲಿಂದಲೇ ಚಿಯರ್ಸ್. ಎಲ್ಲರೂ ಖಂಡಿತವಾಗ್ಲೂ ಬನ್ನಿ, ಟೇಸ್ಟ್ ಮಾಡಿ. ಬೆಂಗಳೂರಲ್ಲಿರೋರು ಅಂತ ಅಲ್ಲ, ಎಲ್ಲರೂ ಬಂದು ಟೇಸ್ಟ್ ಮಾಡಿ. ಬೆಂಗಳೂರಿಗೆ ಬಂದಾಗ ಟೇಸ್ಟ್ ಮಾಡಿ. ಈ ಜನ ಈ ಶಾರ್ಟ್ ಬೇರೆಯವ್ರು ತಗೊಳ್ಳಿ. ದಿಸ್ ಇಸ್ ಗ್ರೀನ್ ಆ್ಯಪಲ್. ಐ ಆಮ್ ಟ್ರೈಂಗ್ ಇಟ್. So after ಬೊಂಬಾಟ್ ಭೋಜನ ಅವ್ರು ರಿವ್ಯೂ ಮಾಡಿ ಆದ್ಮೇಲೆ ನೆಕ್ಸ್ಟ್ ಮಾಡೋದು ಕಾವ್ಯ ಅವರೇ. ಆ ಥರ ಏನಿಲ್ಲ. ಆ್ಯಕ್ಚುಲಿ ಚಂದ್ರು ಸರ್ಗಿಂತ ಚೆನ್ನಾಗಿ ರಿವ್ಯೂ ಕೊಡೋಕೆ ನನಗಂತೂ ಬರಲ್ಲ. ಸಿಕ್ಕಾಗ ನಾನು ಚಂದ್ರು ಸರ್ಗೆ ಯಾವಾಗಲೂ ಹೇಳ್ತಿದ್ದೀನಿ, ಅವ್ರ ಕೈಯಲ್ಲಿ ಒಂದು ಒಳ್ಳೆ ಸ್ವೀಟ್ ಮಾಡಿಸ್ಕೊಂಡು ತಿನ್ನಬೇಕು ಅಂತ.
ಯಾವಾಗ ಆಗುತ್ತೆ ಗೊತ್ತಿಲ್ಲ. ಥ್ಯಾಂಕ್ ಯು ಫಾರ್ Bye, ಜಾಯ್ನಿಂಗ್ ಅಸ್. ಇವ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಇಫ್ ಯು ಆರ್ ಜಸ್ಟ್ ವಾಚಿಂಗ್, ಡೂ ವಾಚ್ ಇಟ್, ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಬೈ ಬಾಯ್. ನೈಸ್ ಮೀಟಿಂಗ್ ಯು ಗೈಸ್. ನೈಸ್ ಮೀಟಿಂಗ್ ಯು ಟು. ಸೇಮ್ ಇಯರ್. ಥ್ಯಾಂಕ್ ಯು ಸೋ ಮಚ್. ಬಾಯ್ ಗೈಸ್. ಎಸ್. ಓಹೋ ವಾಸ್ ದ ಡಿಶ್? ಸಾಕಾಗಿತ್ತು. ಒಳ್ಳೆ ಐಸ್ ಕ್ರೀಮ್ ತಿಂದ್ವಿ, ಮಜಾ ಇತ್ತು. ರಾತ್ರಿ ಹೊತ್ತು ಐಸ್ ಕ್ರೀಮ್ ತಿನ್ನಕ್ಕೆ ನಾವು ಮಾತ್ರ ಬರ್ತೀವಿ ಅಂದ್ಕೊಂಡ್ರೆ ಇಲ್ಲಿ ಸಂತೆ ಥರ ಜನ ಸೇರಿದ್ರು. ಎಲ್ಲರೂ ಐಸ್ ಕ್ರೀಮ್ ಹುಚ್ಚು ಅಂತ ಇವತ್ತು ಗೊತ್ತಾಯಿತು. ಸೂಪರ್ ಆಗಿದೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ನನಗೂ ಖುಷಿ ಆಯಿತು ನೀನು ಬಂದಿದ್ದು. ಐ ಶುಡ್ ಸೇ ಥ್ಯಾಂಕ್ಸ್ ಟು ಭಾರ್ಗವಿ ಆ್ಯಂಡ್ ಸಚಿನ್ಗೆ. ಸಚಿನ್ ಅವರು ಫೋಟೋಗ್ರಫಿ ಮಾಡ್ತಿದ್ದಾರೆ. ಈ ಸೋ ಬಿಸಿ. ಇಟ್ಸ್ ಓಕೆ, ಲೇಟರ್ ವಿಲ್ ಟಾಕ್. ಸೊ ಹೇಳಿ ಹೆಂಗನ್ಸ್ತು ಮಿಡ್ ನೈಟ್ ಐಸ್ ಕ್ರೀಮ್? ಖುಷಿ ಆಯಿತು. ಥ್ಯಾಂಕ್ ಯು ಸಚಿನ್ ಅವರೇ. ಥ್ಯಾಂಕ್ ಯು. ಅಣ್ಣ ಲೈಟ್ ಹಂಗೆ ಚೆನ್ನಾಗಿತ್ತು, ಇನ್ನೊಂದು ಚೂರು ಹಾಕ್ಬೇಕಿತ್ತು. ನೀವು ಯಾವೂರವರು? ವಾಪಸ್ ಬರೋಕ್ಕೆ ಹೇಳೋಣ. ಓಕೆ, ಇವಾಗ ವಿಷಯಕ್ಕೆ ಬರೋಣ. ಥ್ಯಾಂಕ್ ಯು ಸೋ ಮಚ್ ಈ ಒಂದು ಐಸ್ ಕ್ರೀಮ್ ಪಾರ್ಟಿಗೆ. ಆ್ಯಂಡ್ ತುಂಬ ಥ್ಯಾಂಕ್ ಯು ನಮ್ಮನ್ನು ಕರ್ಕೊಂಡು ನಮ್ಮ ಕಾಟನೆಲ್ಲ ಸಹಿಸ್ಕೊಂಡು ಬಂದಿದ್ದಕ್ಕೆ ಸಚಿನ್ ಅವರೇ. ಆ್ಯಂಡ್ ನೀವು ಟೂರ್ನಮೆಂಟಲ್ಲಿ ಗೆದ್ದಿದ್ದೀರಲ್ಲ, ಯಾವ ಟೂರ್ನಮೆಂಟ್ ಅಂತ ಹೇಳಿ? ಕ್ರಿಕೆಟು. ಸಾರಿ, ಕ್ರಿಕೆಟು. ಸಾರಿ, ನಾನು RNSIT ಅಲ್ವಾ ನೀವು? ಓಕೆ, ಇವರು ಕ್ಯಾಪ್ಟನ್ ಅಲ್ವಾ? ಓಕೆ, ಕ್ರಿಕೆಟ್ ಟೂರ್ನಮೆಂಟಲ್ಲಿ ಗೆದ್ದಿದ್ದಾರೆ ಅಂತ ಬಂದರು. ಆ್ಯಕ್ಚುಲಿ ಪಾರ್ಟಿ ಅವ್ರದ್ದು ಇದ್ದಿದ್ದು, ಸಚಿನ್ ಅವ್ರು ಪೇ ಮಾಡಿದ್ರು. ಯಾಕೆ ಅಂದರೆ ಅವ್ರಿಗೆ ಚಿಕ್ಕವ್ರ ಕೈಲೆಲ್ಲ ಪೇ ಮಾಡಿಸಲ್ವಂತೆ. ಅದಕ್ಕೆ ಈವನ್ ಐ ಟ್ರೈಡ್ ಆಯಿತಾ ಪೇ ಮಾಡೋಣ ಅಂತ, ಬಟ್ ಏನದು ನೆಟ್ವರ್ಕೇ ವರ್ಕ್ ಆಗಲಿಲ್ಲ. ಏಕೆ ನೋಡಿ, ಹಾಯ್ ಫ್ರೆಂಡ್ಸ್, ನಾವು ಇದೇ ಕಾರಲ್ಲಿ ಬಂದಿದ್ದು ಫ್ರೆಂಡ್ಸ್. ಏನು ಗೊತ್ತಾ, ಇದು ಸಚಿನ್ ಅವ್ರ ಕಾರು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಹಿಂಗಿದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಕಾರೆಲ್ಲ ಹಿಂಗಿದೆ, ಇವ್ರು ಹಿಂಗಿದ್ದಾರೆ, ರೋಡ್ ಹಿಂಗಿದೆ, ಆ ರೋಡ್ ಹಿಂಗಿದೆ. ಸಾಕಾ? ನೋಡಿ ಫ್ರೆಂಡ್ಸ್, ಭಾರ್ಗವಿ ಅವ್ರು ತುಂಬ ನಗ್ತಿದ್ದಾರೆ. ನಂಗೆ ಬೇಜಾರಾಗ್ತಿದೆ. ಅಯ್ಯಯ್ಯೋ, ನನಗೆ ನೀನಂದ್ರೆ ಇಷ್ಟ ಇಲ್ಲ. ಅವ್ರು ನಗ್ತಿದ್ರೆ ನಿಂಗೆ ಬೇಜಾರಾಗ್ತಿದೆ. ಕಟ್ ಮಾಡು, ಇದೆಲ್ಲ ಕಟ್ ಮಾಡು ಅಂತ ಹೇಳ್ತೀನಿ. ಕಟ್ ಮಾಡಿ. ಏನು ಬಂಗಾರ? ಓನಾ? ಓನಿಲ್ಲ. ನಿನ್ನೆ ರಾತ್ರಿ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡು. ಹೌದು, ನಿನ್ನೆ ಆಗ್ಲಿಲ್ಲ. ಆದ್ರೆ ಎಷ್ಟು ಪಾಪ ಗಂಟೆಲಿ ನೀನು ನನಗೆ ಕಾಲ್ ಮಾಡಿದೆ? 1 ಗಂಟೆ. ಇರೋದು ನೀನು ಒಬ್ಳೆ ಬೆಳ್ಳಿ ನನಗೆ ಪೃಥ್ವಿ. ನಿನ್ನೆ 1 ಗಂಟೆಗೆ ನಾವು ಫೋನಲ್ಲಿ ಮಾತಾಡ್ತಿರುವಾಗ ಹೇಳಿದೆ ನಾನು ವಾಕಿಂಗಿಗೆ ಬರ್ತೀನಿ ಹೋಗೋಣ ಅಂತ. ಆಗಲ್ಲ ಅಂತಂದ್ಲು. ಪಾಪ ಇವತ್ತು ಕರೆದು ನನ್ನ ಈ ಟ್ರೀಟಿಗೆ ಕರ್ಕೊಂಡ್ಬಂದಿದ್ದಾರೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ನಾನು ಭಾರ್ಗವಿಗೂ ಹೇಳಬೇಕು, ನಾನು ಏನಾದರೂ ಬೇಕು ಅಥವಾ ಏನಾದರೂ ತಿನ್ನಬೇಕು ಅಂದಾಗ ಫಸ್ಟು ಕ್ರೇವಿಂಗ್ ಆಗ್ತೀನಿ ಅಂದಾಗ ಭಾರ್ಗವಿಗೆ ಹೇಳ್ತೀನಿ. ಪಾಪ ಆದರೆ ಕರ್ಕೊಂಡು ಹೋಗ್ತಾರೆ, ಇಲ್ಲ ಅಂದರೆ ಆರ್ಡರ್ ಮಾಡಿದ್ರು ತಂದು ಕೊಡ್ತಾರೆ. ಸೊ ಸ್ವೀಟ್ ಆಫ್ ಹರ್. ಥ್ಯಾಂಕ್ ಯು. ಐ ಲವ್ ಹರ್. ಥ್ಯಾಂಕ್ ಯು ಭಾರ್ಗವಿ. ಲವ್ ಯು ಟು. ಆ್ಯಂಡ್ ಗೈಸ್, ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ. ಇಷ್ಟೇ ಅಲ್ಲ, ಇನ್ನೂ ಇದೆ, ತರಲೆ ಆದ ತುಂಟಾಟ ಎಲ್ಲ ಇರೋದು ನಮ್ಮದು. ದಯವಿಟ್ಟು ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಐ ಹೋಪ್ ಎಂಜಾಯ್ ಮಾಡಿದ್ದೀರಾ ಅಂತ. ನಾವಂತೂ ಸಖತ್ ಎಂಜಾಯ್ ಮಾಡಿದ್ದೀವಿ. ಅದಕ್ಕೆ ನಿಮ್ಮ ಜೊತೆಗೂ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡಿದ್ದು. ಐ ಹೋಪ್ ಇಷ್ಟ ಆಗಿದೆ ಅಂತ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಕೂಡ. ಹಾಂ, ಇದೇ ಥರ ಸೂಪರ್ ವಿಡಿಯೋನ ಎಂಜಾಯ್ ಮಾಡಿ. ಬಾಯ್ ಬಾಯ್. ಲವ್ ಯು ಆಲ್.